ಯಾರು ದೇಶ ನಾಳೆ ಚೆನ್ನಾಗಿ ನೋಡ್ಕೊಂಡ್ಬೇಕಾದ್ರೆ ಅವ್ರು ಆಗ್ಬೇಕು. ಪಕ್ಷ ಪಕ್ಷಕ್ಕೆ ವಿಚಾರ ಯಾವ ಪ್ರಧಾನಮಂತ್ರಿ ನಾವು ಒಳ್ಳೇದು? ಯಾವ ರೀತಿ ಒಳ್ಳೇದು? 40 ವರ್ಷ ಆಳ್ಯಾರ, ನಾವು ಭದ್ರತೆ ಕೊಟ್ಟಿಲ್ಲ. ಅವ್ರು 60 ವರ್ಷ ಭದ್ರತೆ ಕೊಟ್ಟಿಲ್ಲ ಭಾರತಕ್ಕೆ. ಕೊಟ್ಟಾರ ಭದ್ರತೆಯಾಗಿ ಅವರು ಮುಂದೆ ನೋಡ್ಕೊಳ್ತಾರೆ. ಇವ್ರದ್ದು ಬರೀ 10 ವರ್ಷ ಭದ್ರತೆ ಮಾಡಿಬಿಟ್ರೆ ಎಲ್ಲ ಕಡೆ. ಓಕೆ, ಹಂಗೆ ವಿಚಾರ ಕೊಡೋಣ. 2024 ಲೋಕಸಭಾ ಚುನಾವಣೆ, ಒಂದು ಕಡೆ ಮೋದಿ ಅವರ ಗ್ಯಾರಂಟಿ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ. ನಿಮಗೆ ಯಾವ ಗ್ಯಾರಂಟಿ ಇಷ್ಟ ಆಗ್ತದೆ? ಅದೇ ಬ್ಯಾಲೆನ್ಸ್ ಆಗೈತೆ ನೋಡೋಣ ಅನ್ಸುತ್ತೆ. ಎಲ್ಲರೂ ಮೋದಿಗೆ ಅವಕಾಶ ಮಾಡಿ ಕೊಟ್ಟಾರ. ನಿಮಗೆ ಯಾವ ಗ್ಯಾರಂಟಿ ಇಷ್ಟ ಆಗ್ಬೋದು ಅಂತ? ನಮಗೆ ಈ ಸತಿ ಏನು ಸಿದ್ದರಾಮಯ್ಯ ಇಲ್ಲಿ ಮಾಡಕತ್ತಾನೆ, ಇದು ಭಾರತದೊಳಗೆ ಎಲ್ಲ ಕಡೆ ಆಗ್ಬೇಕು ನಮ್ಮ ಅಭಿಪ್ರಾಯ. ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಕೂಡ ಆಗ್ಬೇಕು. ಹಾಂ, ಒಂದೇ ರಾಜ್ಯಕ್ಕೆ ಕೊಟ್ಟರೆ ಉಪಯೋಗ ಇಲ್ಲ. ಎಲ್ಲರೂ ನಮ್ಮ ಭಾರತ ಎಲ್ಲರೂ ಒಂದೇ ಅದಾರೆ. ಎಲ್ಲರಿಗೂ ಅದು ಒಂದು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು. ಬಾಗಲಕೋಟೆ ಮತಕ್ಷೇತ್ರದ ಈ ಕಳೆದ ಅವಧಿಯಲ್ಲಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಿದೆಯಾ ಅಥವಾ ಆಗಿಲ್ಲ? ನಮ್ಮನ್ನೆಲ್ಲ ಸಾಕಷ್ಟು ಜನನು ಕೇಳ್ರಿ. ಈಗ 20 ವರ್ಷ ಅವ್ರ ಕೈಲೇ ಅಧಿಕಾರ ಇದೆ. PC ಗದ್ದಿಗೌಡರು ಈ ಮತಕ್ಷೇತ್ರಕ್ಕೆ ಒಂದು ಸಲೂ ಬಂದು ಭೇಟಿ ಕೊಟ್ಟಿಲ್ಲ. ಇಲ್ಲಿ ಏನು ಕೆಲಸನೂ ಆಗಿಲ್ಲ, ಕೆಲಸನೂ ಮಾಡಿಲ್ಲ. ಮನುಷ್ಯರೆಲ್ಲರೂ ಒಳ್ಳೆಯದು ಅಂತ ಹೇಳ್ತಾರೆ. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ವಿಚಾರ ಮಾತ್ರ ಅವ್ರು ಏನು ಮಾಡಿಲ್ಲ. ಹಾಗಾದರೆ ಈ ಸಲದ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ MP ಆಗಿ ಯಾರು ಆಗಬೇಕು ಅಂತ ತಾವು ಬಯಸ್ತಾರೆ? ಕಾಂಗ್ರೆಸ್, ಬಿಜೆಪಿ? ಸಂಯುಕ್ತ ಪಾಟೀಲ್ ಅವರ. ಸಂಯುಕ್ತ ಪಾಟೀಲ್ ಯಾಕೆ? ಒಳ್ಳೆಯ ಒಂದು ವಿದ್ಯಾರ್ಥಿ, ಒಳ್ಳೆ ವಿದ್ಯಾರ್ಥಿ. ಅವರಿಂದ ಅಭಿವೃದ್ಧಿ ಸಾಧ್ಯ ಆಗುತ್ತಾ? ಬಾಗಲಕೋಟೆ ಅಧ್ಯಾಯ ಅವರು ಮಂತನ ಬಂದಿದ್ದು ಅದರಿಂದ, ಪಕ್ಷದಿಂದ ಒಂದು, ರಾಜಕೀಯದಿಂದ ಒಂದು, ಯಾರ ಬಗ್ಗೆ ಏನು ಹೋರಾಟ ಮಾಡಬೇಕು ಅನ್ನೋದು ಅವ್ರ ಮೇಲೆ. ಒಂದು ನಿಮಿಷ. ಹಾಂ.